ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಕ್ಯಾಶಿಫೈಯಲ್ಲಿ ನಾವು ಮೊಬೈಲು ಸೆಲ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ರೀಸೆಂಟಾಗಿ ಪೋಕೋ F5 ಮೊಬೈಲ್ ಈ ಆ್ಯಪಲ್ಲಿ ನಾನು ಸೇಲ್ ಮಾಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಈ ಕ್ಯಾಶಿಫೈ ಆ್ಯಪಲ್ಲಿ ನಾವು ಮೊಬೈಲ್ ಸೇಲ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಹಾಗೆ ಈ ಆ್ಯಪಲ್ಲಿ ನಾವು ಮೊಬೈಲ್ ಸೇಲ್ ಮಾಡ್ಬೋದಾ ಇಲ್ಲ ಅಂತ ಕ್ಲಿಯರಾಗಿ ಮಾತಾಡಿದ್ದೀನಿ. ಸಪೋಸು ಈ ಕ್ಯಾಶಿಫೈ ಆ್ಯಪಲ್ಲಿ ತೋರಿಸಿರೋ ಅಮೌಂಟ್ ಅವರು ಏಜೆಂಟ್ ಬಂದಾಗ ಕೊಟ್ಟಿಲ್ಲ ಅಂದರೆ ನಾವು ಏನು ಮಾಡಬೇಕಂತ ನಾನು ಕ್ಲಿಯರಾಗಿ ಮಾತಾಡ್ತೀನಿ. ನನಗೆ ಒಂದು 2,000 ಕಮ್ಮಿ ಮಾಡಿದ್ದಾರೆ. ನಾನು ಮಾತಾಡಿ ಅವ್ರನ್ನ ಹೇಗೆ ಮಾತಾಡಿ ನಾನು ಪ್ರೈಸ್ನ ಜಾಸ್ತಿ ಮಾಡ್ಕೊಂಡಿದ್ದೆ ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಎಲ್ಲ ನೋಡಿರಿ, ಡೆಫಿನೆಟಾಗಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಬರ್ತೈತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಹಾಗೆ ನೀವು ಕ್ಯಾಶಿಫೈಯಲ್ಲಿ ನೀವು ಮೊಬೈಲು ಸೇಲ್ ಮಾಡ್ಬೋದಾ ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಅಂದರೆ ಎಕ್ಸ್ಚೇಂಜ್ ಅಂದರೆ ಫ್ಲಿಪ್ಕಾರ್ಟ್, ಅಮೆಜಾನ್, ಜಿಯೋ ಈ ಥರ ಜಾಸ್ತಿ ಆ್ಯಪ್ಸಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಬೋದು. ಆ ಥರ ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದಾ ಇಲ್ಲಾಂದರೆ ಕ್ಯಾಶಿಫೈಯಲ್ಲಿ ಮೊಬೈಲ್ ಸೇಲ್ ಮಾಡೋದು ಒಳ್ಳೆಯದಂತ ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ನಾನು ಡೆಫಿನೆಟಾಗಿ ನಿಮಗೆ ಯೂಸ್ ಆಗೋ ಕಂಟೆಂಟ್ ಜೊತೆ ಡೆಫಿನೆಟಾಗಿ ಬರ್ತೀನಿ. ಡೆಫಿನೆಟಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 100 ಲೈಕ್ಸನ್ನು ಬರ್ತಾವಂತ ನಾನು ಅನ್ಕೊತಾ ಇದ್ದೀನಿ. ಫಸ್ಟ್ ನಾನು ಈ ಕ್ಯಾಶಿಫೈ ಆ್ಯಪಲ್ಲಿ ನಾವು ಮೊಬೈಲ್ ಸೇಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ತೀನಿ. ಆಮೇಲೆ ಮಿಕ್ಕಿರೋ ಮ್ಯಾಟರ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ನೀವು ಸೇಲ್ ಮಾಡಬೇಕಂದ್ರೆ ಕ್ಯಾಶಿಫೈ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ಲೇಸ್ಟೋರ್ಗೆ ಹೋಗ್ತೀರಾ. ಪ್ಲೇಸ್ಟೋರಲ್ಲಿ ಕ್ಯಾಶಿಫೈ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಈ ಥರ 3 ಆಪ್ಷನ್ಸ್ ಬರ್ತವೆ. ಕೆಳಗಡೆ ಒಂದು ಆಪ್ಷನ್ ಸ್ಕಿಪ್ ಅಂತ ಬರ್ತೈತೆ. ನೀವು ಸ್ಕಿಪ್ ಮೇಲೆ ಒತ್ತಬೇಕು. ಸ್ಕಿಪ್ ಮೇಲೆ ಒತ್ತಿದ ಮೇಲೆ ನೋಟಿಫಿಕೇಷನ್ ಎಲ್ಲೋ ಕೇಳ್ತೈತೆ. ನೀವು ನಿಮ್ಮಿಷ್ಟ ಎಲೋ ಮಾಡ್ಬೋದು, ಇಲ್ಲಾಂದರೆ ಡೋಂಟ್ ಎಲೋ ಮಾಡ್ಬೋದು. ಎಲೋ ಮಾಡಿದ ಮೇಲೆ ನಿಮ್ಮದು ಲೊಕೇಶನ್ ಕೇಳ್ತೈತೆ. ಅಲ್ಲಿ ಸಪೋಸ್ ನೀವು ಬೆಂಗಳೂರಲ್ಲಿ ಈ ಥರ ಏನನ್ನ ದೊಡ್ಡ ಸಿಟಿಯಲ್ಲಿ ಇದ್ದರೆ ಆ ಸಿಟಿ ಅಲ್ಲಿ ಕಾಣಿಸ್ತೈತೆ, ಅದ್ರ ಮೇಲೆ ಒತ್ತಬೇಕು. ಸಪೋಸು ನೀವು ಚಿಕ್ಕ ಸಿಟಿಯಲ್ಲಿ ಇರ್ತಾ ಇದ್ದರೆ ಮಾತ್ರ ಇಲ್ಲಿ ಕೆಳಗಡೆ ಸರ್ಚ್ ಬಾರ್ ಇರ್ತೈತೆ. ಆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರೆಸೆಂಟ್ ಯಾವ ಸಿಟಿಯಲ್ಲಿ ಇದ್ದೀರೋ ಆ ಸಿಟಿ ನೇಮ್ ಅಲ್ಲಿ ಎಂಟರ್ ಮಾಡಿ ನಿಮ್ಮ ಸಿಟಿ ಸೆಲೆಕ್ಟ್ ಮಾಡ್ಕೊಬೇಕು. ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟು ರಿಜಿಸ್ಟ್ರೇಷನ್. ಸಪೋಸು ನೀವು ಈ ಆ್ಯಪ್ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ತಾ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಕೇಳ್ತೈತೆ, ಅಂದರೆ ಫೋನ್ ನಂಬರ್ ಕೇಳ್ತೈತೆ. ನೀವು ಫೋನ್ ನಂಬರ್ ಎಂಟರ್ ಮಾಡಬೇಕು. ಫೋನ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರ್ತೈತೆ. OTP ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ಮೇಲೆ ಸಪೋಸ್ ಅಲ್ಲೇ ನನ್ನ ರೆಫರಲ್ ಕೋಡ್ ಕೇಳಿದರೆ ಇಲ್ಲಿ ನಾನು ಒಂದು ರೆಫರಲ್ ಕೋಡ್ ಹಾಕ್ತೀನಿ. ಈ ರೆಫರಲ್ ಕೋಡ್ ಎಂಟರ್ ಮಾಡಿದ್ರೆ ಒಂದು 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬರೋ ಅವಕಾಶ ಐತೆ. ಸಪೋಸು ರೆಫರಲ್ ಕೋಡ್ ಕೇಳಿಲ್ಲ ಅಂದರೆ ಸ್ಕಿಪ್ ಮಾಡಿರಿ. ರಿಜಿಸ್ಟ್ರೇಷನ್ ಆಗೋದ್ಮೇಲೆ ನೀವು ಆ್ಯಪ್ ತಿರ್ಗಾ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಸೆಲ್ ಅಂತ ಒಂದು ಆಪ್ಷನ್, ಅಲ್ಲಿ ಫಸ್ಟ್ ಆಪ್ಷನ್ ಐತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಸೆಲ್ ಫೋನ್ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ನೋಡ್ಬೋದು ಸೆಲ್ ಫೋನ್, ಸೆಲ್ ಲ್ಯಾಪ್ಟಾಪ್, ಸೆಲ್ TV ಆ ಥರ ಜಾಸ್ತಿ ಆಪ್ಷನ್ಸ್ ಇದ್ದಾವೆ. ಅದರಲ್ಲಿ ಸೆಲ್ ಫೋನ್ ಐತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಫೋನ್ ನೀವು ಸೆಲ್ ಮಾಡ್ಬೇಕು ಅನ್ಕೊತಾ ಇದ್ರು ಆ ಬ್ರ್ಯಾಂಡ್ ಇರ್ತೈತೆ. ಅಂದರೆ ಇವಾಗ ನಾನು ಪೋಕೋ F5 ಸೇಲ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ನಾನು ಇವಾಗ ಬ್ರ್ಯಾಂಡು ಪೋಕೋ ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ನೀವು ರಿಯಲ್ಮಿನ ಆ ಥರ ಯಾವುದೋ ಒಂದು ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ನಿಂದ ನೀವು ಫೋನ್ ಸೆಲ್ ಮಾಡ್ಬೇಕು ಅನ್ಕೊತಾ ಇದ್ದರೆ ಆ ಬ್ರ್ಯಾಂಡಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಇವಾಗ ನಾನು ಪೋಕೋ F5 ಸೇಲ್ ಮಾಡ್ತಾ ಇದ್ದೀನಿ. ಆ ಥರ ನೀವು ಯಾವ ಮಾಡೆಲ್ ಸೇಲ್ ಮಾಡ್ತಾ ಇದ್ದೀರೋ ಅದು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ವೇರಿಯಂಟ್ ಕೇಳ್ತೈತೆ. ರ್ಯಾಮ್, ರೋಮ್, ಸ್ಟೋರೇಜ್ ವೇರಿಯಂಟ್ ಕೇಳ್ತೈತೆ. ನಿಮ್ಮ ಫೋನ್ ರ್ಯಾಮ್ ಎಷ್ಟು, ರೋಮ್ ಎಷ್ಟು ಅಂತ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಗೆಟ್ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳ್ತೈತೆ ನಮ್ಮನ್ನ. ಫಸ್ಟ್ ಏನಂದರೆ ಆರ್ ಯು ಏಬಲ್ ಟು ಮೇಕ್ ಆ್ಯಂಡ್ ರಿಸೀವ್ ಕಾಲ್ಸ್ ಅಂತ ಒಂದು ಕ್ವಶನ್ ಕೇಳ್ತೈತೆ. ಅಂದರೆ ನಿಮ್ಮ ಫೋನ್ಗೆ ಸಿಗ್ನಲ್ ಪ್ರಾಬ್ಲಮ್ಸ್ ಆ ಥರ ಏನಿಲ್ಲ ಅಂತ ಕೇಳ್ತೈತೆ. ಫೋನ್ಸ್ ಬರ್ತಾ ಇದ್ದಾವ, ಹೋಗ್ತಾ ಇದ್ದಾವ ಅಂತ ಕೇಳ್ತಾ ಇದೆ. ನೀವು ಎಸ್, ಸಪೋಸ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಎಸ್ ಸೆಲೆಕ್ಟ್ ಮಾಡ್ಕೊಬೇಕು. ಏನಾರ ಪ್ರಾಬ್ಲಮ್ ಇದ್ದರೆ ನೋ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನಾವು ನೋಡಿದ್ರೆ ಈಸ್ ಯುವರ್ ಡಿವೈಸ್ ಟಚ್ ಸ್ಕ್ರೀನ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಕೇಳ್ತೈತೆ. ಅಂದರೆ ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇದೆಯಾ, ಏನಾರ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ತೈತೆ. ನೀವು ಏನಾರ ಪ್ರಾಬ್ಲಮ್ಸ್ ಇದ್ದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಸಪೋಸ್ ಸ್ಕ್ರೀನ್ ವರ್ಕ್ ಆಗ್ತಾ ಇದ್ದರೆ ಮಾತ್ರ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಥರ್ಡ್ ಕ್ವಶನ್ ನಾವು ನೋಡಿದ್ರೆ ಈಸ್ ಯುವರ್ ಫೋನ್ ಸ್ಕ್ರೀನ್ ಒರಿಜಿನಲ್ ಅಂತ ಕೇಳ್ತೈತೆ. ನೀವು ಏನನ್ನ ಸ್ಕ್ರೀನ್ ಚೇಂಜ್ ಮಾಡಿದರೆ ನೋ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸಪೋಸ್ ಚೇಂಜ್ ಮಾಡಿಲ್ಲ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಫೋರ್ತ್ ಕ್ವಶನ್ ನಾವು ನೋಡಿದ್ರೆ ಈಸ್ ಯುವರ್ ಡಿವೈಸ್ ಅಂಡರ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಅಂತ ಕೇಳ್ತೈತೆ. ಅಂದರೆ ಸಪೋಸ್ ಇವಾಗ ನೀವು ಸೇಲ್ ಮಾಡ್ಬೇಕು ಅನ್ಕೊತಿರೋ ಮೊಬೈಲ್ ವಾರಂಟಿ ಐತಾ ಇಲ್ಲ ಅಂತ ಕೇಳ್ತೈತೆ. ಸಪೋಸು ವಾರಂಟಿ ಇದ್ದರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸಪೋಸ್ ವಾರಂಟಿ ಇಲ್ಲ ಅಂದರೆ ಮಾತ್ರ ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಫೈನಲಾಗಿ ಲಾಸ್ಟ್ ಆಪ್ಷನ್ ನಾವು ನೋಡಿದ್ರೆ
ಟು ಹ್ಯಾವ್ GST ವ್ಯಾಲಿಡ್ ಬಿಲ್ ವಿತ್ ಸೇಮ್ IMEI ನಂಬರ್ ಅಂತ ಕೇಳ್ತೈತೆ. ಅಂದರೆ ನೀವು ಸೇಲ್ ಮಾಡಬೇಕಾಗಿರೋ ಮೊಬೈಲ್ಗೆ ಬಿಲ್ಲು ಆಯ್ತಾ ಇಲ್ಲ ಅಂತ ಕೇಳ್ತೈತೆ. ಸಪೋಸು ನಿಮ್ಮ ಹತ್ರ ಬಿಲ್ ಇದ್ದರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಈ 5 ಕ್ವಶನ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಮ್ಮ ಮೊಬೈಲು ಬಾಡಿ ಕಂಡೀಷನ್ ಬಗ್ಗೆ ಕೇಳ್ತೈತೆ. ಆ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ದಾವ ಇಲ್ಲ ಅಂತ ನೀವು ಚೆಕ್ ಮಾಡಬೇಕು. ಸಪೋಸು ಈ 4K ಕ್ವಶನ್ಸ್ ಕೇಳ್ತೈತೆ. ಅಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಮೇಲೆ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸಪೋಸು ಈ 4 ಪ್ರಾಬ್ಲಮ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಅವು ಟಚ್ ಮಾಡಬೇಡ್ರಿ. ಸಪೋಸ್ ಏನನ್ನ ಪ್ರಾಬ್ಲಮ್ ಇದ್ದರೆ ಅದ್ರ ಮೇಲೆ ನೀವು ಒತ್ತಿ ಕೆಳಗಡೆ ಕಂಟಿನ್ಯೂ ಮೇಲೆ ಒತ್ತಬೇಕು. ಕಂಟಿನ್ಯೂ ಮೇಲೆ ಒತ್ತ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಮೊಬೈಲ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತೈತೆ. ಅಂದರೆ ಫ್ರಂಟ್ ಕ್ಯಾಮರಾ ವರ್ಕ್ ಆಗ್ತೈತೆ ಇಲ್ಲ, ಬ್ಯಾಕ್ ಕ್ಯಾಮರಾ ವರ್ಕ್ ಆಗ್ತೈತೆ ಇಲ್ಲ ಅಂತ ಈ ಥರ ಜಾಸ್ತಿ ಕ್ವಶನ್ಸ್ ಕೇಳ್ತೈತೆ. ನೀವು ಚೆಕ್ ಮಾಡಿ, ಎವ್ರಿ ಕ್ವಶನ್ ಚೆಕ್ ಮಾಡಿ ಆ ಪ್ರಾಬ್ಲಮ್ ನಿಮ್ಮ ಮೊಬೈಲಲ್ಲಿ ಐತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸಪೋಸ್ ಈ ಪ್ರಾಬ್ಲಮ್ಸ್ ಏನಿಲ್ಲ ನಿಮ್ಮ ಮೊಬೈಲಲ್ಲಿ ಅಂದರೆ ಮಾತ್ರ ಇವೆಲ್ಲ ನೀವು ಟಚ್ ಮಾಡಬೇಡ್ರಿ, ಡೈರೆಕ್ಟಾಗಿ ಕಂಟಿನ್ಯೂ ಮೇಲೆ ಒತ್ತಬೇಕು. ಸಪೋಸ್ ಏನನ್ನ ಪ್ರಾಬ್ಲಮ್ಸ್ ಐತೆ ಅಂದರೆ ಸಪೋಸ್ ಫ್ರಂಟ್ ಕ್ಯಾಮರಾ ವರ್ಕ್ ಆಗ್ತಾ ಇಲ್ಲ ಅಂತ ಆಪ್ಷನ್ ಮೇಲೆ ನೀವು ಒತ್ಬಿಟ್ಟು ಕೆಳಗಡೆ ಕಂಟಿನ್ಯೂ ಮೇಲೆ ಒತ್ತಬೇಕು. ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕಂಟಿನ್ಯೂ ಮೇಲೆ ಒತ್ತಬೇಕು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹತ್ರ ಒರಿಜಿನಲ್ ಚಾರ್ಜರ್ ಐತಾ ಇಲ್ಲ, ಹಾಗೆ ಬಾಕ್ಸ್ ಐತಾ ಇಲ್ಲ ಅಂತ ಕೇಳ್ತೈತೆ. ಸಪೋಸ್ ಒರಿಜಿನಲ್ ಚಾರ್ಜರ್ ಇದ್ದರೆ ಅದ್ರ ಮೇಲೆ ಒತ್ತಬೇಕು. ಸಪೋಸ್ ಒರಿಜಿನಲ್ ಚಾರ್ಜರ್ ಇಲ್ಲ ಅಂದರೆ ಅದ್ರ ಟಚ್ ಮಾಡಬೇಡ್ರಿ. ನೆಕ್ಸ್ಟ್ ಹಾಗೆ ಬಾಕ್ಸ್ ಐತಾ ಇಲ್ಲ ಅಂತ ಕೇಳ್ತೈತೆ. ಇವೆರಡು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕಂಟಿನ್ಯೂ ಮೇಲೆ ಒತ್ತಬೇಕು. ಕಂಟಿನ್ಯೂ ಮೇಲೆ ಒತ್ತಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಮೊಬೈಲ್ ಏಜ್ ಎಷ್ಟು ಅಂತ ಕೇಳ್ತೈತೆ. ಅಂದರೆ ನೀವು ಮೊಬೈಲ್ ತೊಗೊಂಡು ಎಷ್ಟು ದಿನ ಆಯ್ತು ಅಂತ ಕೇಳ್ತೈತೆ. ಸಪೋಸು 3 ತಿಂಗಳಕ್ಕಿಂತ ಕಡಿಮೆ ಇದ್ದರೆ ಬಿಲೋ 3 ಮಂತ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಈ ಥರ ಎಲ್ಲ ಸೇರಿ 4 ಆಪ್ಷನ್ಸ್ ಇದ್ದಾವೆ. ಆಪ್ಷನ್ಸಲ್ಲಿ ನಿಮ್ಮ ಮೊಬೈಲ್ ತೊಗೊಂಡು ಎಷ್ಟು ದಿನ ಆಯ್ತು ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನೀವು ನೋಡ್ಬೋದು ಈ ಡೀಟೇಲ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಮೊಬೈಲ್ಗೆ ಎಷ್ಟು ಪ್ರೈಸ್ ಬರ್ತೈತೆ ಅಂತ ಅಪ್ರಾಕ್ಸಿಮೇಟ್ ಪ್ರೈಸ್ ಅಲ್ಲಿ ಬರ್ತೈತೆ. ಅಷ್ಟೇ ಬರೋ ಅವಕಾಶ ಇಲ್ಲ, ಅಷ್ಟು ಬರಬೋದಂತ ಅಲ್ಲಿ ಹಾಕ್ತಾರೆ. ಆ ಪ್ರೈಸ್ ಹಾಕಿದ್ಮೇಲೆ ಕೆಳಗಡೆ ಪೇಮೆಂಟ್ ಆಪ್ಷನ್ಸಲ್ಲಿ 2 ಇದ್ದಾವೆ ನಮಗೆ. ಒಂದೇನೆಂದರೆ ಅಮೆಜಾನ್ ಪೇ ಗಿಫ್ಟ್ ಕಾರ್ಡ್ ಒಂದು, ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಒಂದು. ಈ ಗಿಫ್ಟ್ ಕಾರ್ಡ್ಸ್ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರ್ತೈತೆ. ಅಂದರೆ ಇವಾಗ ನಾವು ಸಪೋಸ್ ಅಮೆಜಾನ್ ಪೇ ಗಿಫ್ಟ್ ಕಾರ್ಡ್ ತೊಗೊಂಡ್ರೆ 2.25 ಎಕ್ಸ್ಟ್ರಾ ಅಮೌಂಟ್ ಬರೋ ಅವಕಾಶ ಐತೆ. ಸಪೋಸ್ ನಿಮಗೆ ಅಮೆಜಾನ್ ಪೇ ಗಿಫ್ಟ್ ಕಾರ್ಡ್ ಬೇಕಂದರೆ ನೀವು ಮೊಬೈಲ್ ಸೇಲ್ ಮಾಡ್ತಾಯಿದ್ದೀರಾ, ಅದಕ್ಕೆ ನೀವು ದುಡ್ಡಲ್ದಿರ ಅಮೆಜಾನ್ ಪೇ ಗಿಫ್ಟ್ ಕಾರ್ಡ್ ಬೇಕಂದರೆ 2.25% ಎಕ್ಸ್ಟ್ರಾ ಬರ್ತೈತೆ. ಆ ಥರನೇ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಬೇಕಂದರೆ ನಿಮಗೆ 3% ಎಕ್ಸ್ಟ್ರಾ ಬರ್ತೈತೆ. ನೀವು ಸಪೋಸ್ ಈ ಥರ ಏನು ಬೇಡ ಅಂದರೆ ಮಾತ್ರ ಸ್ಕಿಪ್ ಮಾಡಿರಿ. ಕೆಳಗಡೆ ಸೆಲ್ ನೌ ಅಂತ ಇರ್ತೈತೆ, ನೀವು ಅದ್ರ ಮೇಲೆ ಒತ್ತಬೇಕು. ಸಪೋಸ್ ಅಮೆಜಾನ್ ಪೇ ಇಲ್ಲ ಅಂದರೆ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಬೇಕಂದರೆ ಅದು ಸೆಲೆಕ್ಟ್ ಮಾಡಿ ನೀವು ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ನೀವು ಸೆಲ್ ಮೇಲೆ ಕ್ಲಿಕ್ ಮಾಡೋ ಒಳಗಡೆ ಸಪೋಸ್ ನಿಮ್ಮ ಹತ್ರ ನನ್ನ ಕೂಪನ್ ಕೋಡ್ಸ್ ಇದ್ದರೆ ಮೇಲೆ ಅಪ್ಲೈ ಕೂಪನ್ಸ್ ಅಂತ ಒಂದು ಆಪ್ಷನ್ ಐತೆ. ಅಲ್ಲಿ ಕೂಪನ್ ಕೋಡ್ ಎಂಟರ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬರೋ ಅವಕಾಶ ಐತೆ. ಅಂದರೆ ಒಂದು 100 ರೂಪಾಯಿ ಇಲ್ಲ ಅಂದರೆ 200, 300, 500 ಈ ಥರ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬರೋ ಅವಕಾಶ ಐತೆ. ಅದಕ್ಕೆ ನೀವು ಫಸ್ಟು ಗೂಗಲಲ್ಲಿ ನೀವು ಕ್ಯಾಶಿಫೈ ಕೂಪನ್ಸ್ ಅಂತ ಸರ್ಚ್ ಮಾಡಿ, ಸಪೋಸ್ ಏನಾದ್ರು ಕೂಪನ್ ಸಿಕ್ಕಿದರೆ ಇಲ್ಲಿ ಎಂಟರ್ ಮಾಡಿ ಅಪ್ಲೈ ಮಾಡಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರೋ ಅವಕಾಶ ಐತೆ. ಈ ಥರ ನೀವು ಕೂಪನ್ ಅಪ್ಲೈ ಮಾಡಿದ ಮೇಲೆ ಕೆಳಗಡೆ ಸೆಲ್ ನೌ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ಸೆಲ್ ನೌ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಇವಾಗ ಸೆಲ್ ನೌ ಮೇಲೆ ಕ್ಲಿಕ್ ಮಾಡಿದ ಮೇಲೆ 1 ವೀಕ್ ಒಳಗಡೆ ಕ್ಯಾಶಿಫೈನಿಂದ ಒಬ್ಬ ಏಜೆಂಟ್ ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನೀವು ಯಾವಾಗ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ನಮ್ಮ ಮನೆಗೆ ಬರ್ತಾರೆ. ಅವರು ಬಂದ ಮೇಲೆ ಫಸ್ಟ್ ಮೊಬೈಲ್ ತಗೊಂಡು ಎಲ್ಲ ಚೆಕ್ ಮಾಡ್ತಾರೆ. ಅಂದರೆ ಏನಾನ ಪ್ರಾಬ್ಲಮ್ಸ್ ಇದ್ದಾವೆ, ನಮ್ಮ ಮೊಬೈಲಲ್ಲಿ ಏನಾನ ಪ್ರಾಬ್ಲಮ್ಸ್ ಇದ್ದಾವೆ ಅಂದರೆ ಟಚ್ ವರ್ಕ್ ಆಗ್ತೈತೆ ಇಲ್ಲ, ಈ ಥರ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಫೈನಲಾಗಿ ಒಂದು ಪ್ರೈಸ್ ಬರ್ತೈತೆ. ಅವ್ರು ಚೆಕ್ ಮಾಡಿದ ಮೇಲೆ ಒಂದು ಪ್ರೈಸ್ ಬರ್ತೈತೆ. ಸೇಮ್ ಆ್ಯಪಲ್ಲಿ ಎಷ್ಟು ಬಂದೈತೋ ಅಷ್ಟೇ ಬರಬೇಕಂತ ರೂಲ್ ಏನಿಲ್ಲ. ಸ್ವಲ್ಪ ಕಡಿಮೆ ಬರೋ ಅವಕಾಶನೇ ಐತೆ, ಸ್ವಲ್ಪ ಕಡಿಮೆ ಬರ್ಬೋದು. ಯಾವುದೋ ಒಂದು ಪ್ರೈಸ್ ಬರ್ತೈತೆ. ಸಪೋಸ್ ಆ ಪ್ರೈಸ್ ನಿಮಗೆ ಓಕೆ ಅಂದರೆ ಮಾತ್ರ ಅವರು ಪ್ರೊಸೀಡ್ ಮಾಡಿ ನಿಮ್ಮ ಫೋನ್ ತಗೊಂಡು ಹೋಗ್ತಾರೆ. ಈ ಥರ ನೀವು ಈಸಿಯಾಗಿ ಕ್ಯಾಶಿಫೈಯಲ್ಲಿ ನಿಮ್ಮ ಮೊಬೈಲ್ ನೀವು ಸೇಲ್ ಮಾಡ್ಬೋದು. ನೀವು ಅವರು ಬಂದಾಗ ಅವರು ಜಾಸ್ತಿ ಅಮೌಂಟು ಸಪೋಸ್ ನಿಮ್ಮ ಫೋನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಏನಿಲ್ಲ ಆದ್ರೂ ಅವರು ಪ್ರೈಸ್ ಕಡಿಮೆ ಮಾಡ್ತಾಯಿದ್ರೆ ಅಂದರೆ ಮಾತ್ರ ಡೆಫಿನೆಟ್ಟಾಗಿ ನೀವು ಬಾರ್ಗನಿಂಗ್ ಆಡಬೇಕು. ಸ್ವಲ್ಪ 1,000 ಇಲ್ಲಾಂದರೆ 1,500 ಎಕ್ಸ್ಟ್ರಾ ಮಾಡೋ ಅಧಿಕಾರ ಅವ್ರಿಗೆ ಐತೆ. ಅದಕ್ಕೆ ನೀವು ಡೆಫಿನೆಟ್ಟಾಗಿ ಅವ್ರನ್ನ ಕೇಳಿ. ಸಪೋಸ್ ಅವರು ಆ್ಯಪಲ್ಲಿ ತೋರಿಸಿರೋ ಅಮೌಂಟ್ಗಿಂತ ಜಾಸ್ತಿ ಕಡಿಮೆ ಮಾಡ್ತಾಯಿದ್ರೆ ಅಂದರೆ ಮಾತ್ರ ಡೆಫಿನೆಟಾಗಿ ಅವ್ರನ್ನ ಕೇಳಿ. ಇಷ್ಟು ಪ್ರೈಸ್ಗಾದರೆ ನಾನು ಮಾರಲ್ಲ, ಡೆಫಿನೆಟ್ಟಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿ ಅಂತ ಅವ್ರ ಜೊತೆ ನೀವು ಬಾರ್ಗನಿಂಗ್ ಮಾಡಿದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡೋ ಅವಕಾಶ ಐತೆ. ನನಗೂ ಅಷ್ಟೇ ಆಯಿತು, ನನಗೆ 1,000 ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನೀವು
ಆ ಥರ ಏನಾನ ಕಡಿಮೆ ಮಾಡ್ತಾ ಇದ್ದರೆ ಮಾತ್ರ ಅವ್ರ ಜೊತೆ ಮಾತಾಡಿ ಇಷ್ಟು ಪ್ರೈಸ್ಗಾದರೆ ನಾನು ಕೊಡಲ್ಲ ಅಂತ ಕ್ಲಿಯರಾಗಿ ಹೇಳಿ, ಅವರು ಆವಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡೋ ಅವಕಾಶ ಐತೆ. ಈ ಥರ ನೀವು ಕ್ಯಾಶಿಫೈಯಲ್ಲಿ ನೀವು ನಿಮ್ಮ ಮೊಬೈಲ್ನ ಸೇಲ್ ಮಾಡ್ಬೋದು. ಹಾಗೆ ಇವಾಗ ಫೈನಲಾಗಿ ನೀವು ಕ್ಯಾಶಿಫೈಯಲ್ಲಿ ಮೊಬೈಲ್ ಸೇಲ್ ಮಾಡೋದು ಒಳ್ಳೆಯದಾ, ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದಾ ಅಂತ ನಾವು ಇವಾಗ ಮಾತಾಡಿದರೆ, ಫಸ್ಟ್ ನೀವು ಒಂದು ಮೊಬೈಲ್ ಸೇಲ್ ಮಾಡಬೇಕಂದ್ರೆ ಮಾತ್ರ ನನ್ನ ರೆಕಮೆಂಡೇಶನ್ ಏನಂದರೆ, ನೀವು OLX, ಕ್ವಿಕ್ಕರ್ ಈ ಥರ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸು ಮಾರೋ ಆ್ಯಪ್ಸ್ ಇದ್ದಾವೆ. ಆ್ಯಪ್ಸಲ್ಲಿ ಒಂದು ಆ್ಯಡ್ ಇಕ್ಕಿರಿ. ಆ್ಯಡ್ ಇಕ್ಕಿದ ಮೇಲೆ ಅಲ್ಲಿ ಜಾಸ್ತಿ ಪ್ರೈಸ್ಗೆ ಹೋಗೋ ಅವಕಾಶ ಐತೆ. ಯಾಕಂದರೆ ಯಾರೊಬ್ಬರು ಬರ್ತಾರೆ, ನಿಮ್ಮ ಆ್ಯಡ್ ನೋಡಿ ಯಾರೊಬ್ಬರು ಬಂದ ಮೇಲೆ ಮೊಬೈಲ್ ತೊಗೊಳೋ ಅವಕಾಶ ಐತೆ. ಆ ಥರ ನೀವು ಟ್ರೈ ಮಾಡಿರಿ. ಒಂದು 10 ದಿನದಿಂದ 15 ದಿನ ಟ್ರೈ ಮಾಡಿರಿ. ಸಪೋಸ್ 15 ದಿನ ಆದ್ರೂ ನಿಮ್ಮ ಮೊಬೈಲ್ ಸೇಲ್ ಆಗಿಲ್ಲ ಅಂದರೆ ಮಾತ್ರ ಡೆಫಿನೆಟಾಗಿ ಆಮೇಲೆ ನೀವು ಸೆಕೆಂಡ್ ಆಪ್ಷನ್ ಆಗಿ ನೀವು ಕ್ಯಾಶಿಫೈಯಲ್ಲಿ ಮೊಬೈಲ್ ಸೇಲ್ ಮಾಡೋದು ಒಳ್ಳೆಯದು. ಯಾಕಂದರೆ ಕ್ಯಾಶಿಫೈಕ್ಕಿಂತ ನಾವು ಫಸ್ಟ್ ಸೆಕೆಂಡ್ ಹ್ಯಾಂಡಲ್ಲಿ ಮೊಬೈಲ್ ಮಾರಿದರೆ ಸ್ವಲ್ಪ ಜಾಸ್ತಿ ದುಡ್ಡು ಬರೋ ಅವಕಾಶ ಐತೆ. ಆಮೇಲೆ ಕ್ಯಾಶಿಫೈ ನೀವು ಇಕ್ಕೊಳೋದು ಒಳ್ಳೆಯದು ಸೆಕೆಂಡ್ ಆಪ್ಷನಲ್ಲಿ. ಇವಾಗ ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದಾ? ಇವಾಗ ಫ್ಲಿಪ್ಕಾರ್ಟ್, ಅಮೆಜಾನ್, ಜಿಯೋ ಈ ಥರ ಜಾಸ್ತಿ ಮೊಬೈಲ್ಸ್ನ ಎಕ್ಸ್ಚೇಂಜ್ ಮಾಡೋ ಆ್ಯಪ್ಸ್ ಇದ್ದಾವೆ. ಈ ಥರ ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದಾ, ಕ್ಯಾಶಿಫೈಯಲ್ಲಿ ಮೊಬೈಲ್ ಮಾರೋದು ಒಳ್ಳೆಯದಾ ಅಂತ ಮಾತಾಡಿದರೆ, ನನ್ನ ರೆಕಮೆಂಡೇಶನ್ ಏನಂದರೆ, ನೀವು ಚೆಕ್ ಮಾಡಿರಿ ಫಸ್ಟು. ಎಕ್ಸ್ಚೇಂಜ್ ಮಾಡೋದಕ್ಕಿಂತ ಕ್ಯಾಶಿಫೈಯಲ್ಲಿ ಮೊಬೈಲ್ ಸೇಲ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಎಕ್ಸ್ಚೇಂಜ್ ಮಾಡಿದರೆ ಕಡಿಮೆ ಕೊಡ್ತಾ ಇದ್ದಾರೆ ಪ್ರೈಸ್. ನಾನು ನೋಡಿದ್ದೀನಿ, ಆಲ್ರೆಡಿ ಜಾಸ್ತಿ ಮೊಬೈಲ್ಸ್ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿದ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ಜಾಸ್ತಿ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಎಕ್ಸ್ಚೇಂಜ್ ಮಾಡೋದಕ್ಕಿಂತ ನೀವು ಕ್ಯಾಶಿಫೈಯಲ್ಲಿ ಮೊಬೈಲ್ ಸೇಲ್ ಮಾಡೋದು ಬೆಟ್ರು. ಕ್ಯಾಶಿಫೈಯಲ್ಲಿ ನೀವು ಸೇಲ್ ಮಾಡೋದಕ್ಕಿಂತ ಫಸ್ಟ್ ಸೆಕೆಂಡ್ ಹ್ಯಾಂಡಲ್ಲಿ ಈ ಥರ ಆ್ಯಡ್ ಸಿಕ್ಕಿ ಸೆಕೆಂಡ್ ಹ್ಯಾಂಡಲ್ಲಿ ಮಾರೋದು ಬೆಟ್ರು. ಈ ಥರ ನೀವು ನಿಮ್ಮ ಮೊಬೈಲ್ನ ಈಸಿಯಾಗಿ ಕ್ಯಾಶಿಫೈಯಲ್ಲಿ ಸೇಲ್ ಮಾಡ್ಬೋದು. ಸಪೋಸ್ ನಿಮಗೆ ಇನ್ನೂ ಏನನ್ನ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ. ಡೆಫಿನೆಟಾಗಿ ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಎಲ್ಲ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.